ಹೆಂಗಾಗಿಬಿಟ್ಟದ ಅಂದ್ರೆ ಬರೀ ರಾತ್ರಿ ಲೇಟ್ ಆಗಿ ಮಲಗಿ 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 ನೆನಪಿನ ಶಕ್ತಿನ ಹಾರಿ ಹೊಂಟಾವ ನಮ್ಮ ಮಕ್ಕಳಿಗೆ ನೋಡ್ರಿ. ಆಗಿನ ನಮ್ಮ ಹಿರಿಯರು ಎಷ್ಟು ನೆನಪಿನ ಶಕ್ತಿ ಇರ್ತಿದ್ವು ಅಂದ್ರ ಅವೆಲ್ಲ ಹಿಂದೆ ಏನೇ ನಡೆದ್ರು ಕೂಡ ಹೊಳೆ ಕಥೆಗಳನ್ನ ಹೇಳ್ತಿದ್ರು. ಅವರು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹೇಳ್ತಿದ್ರು, ಬಸವಣ್ಣನ ಇತಿಹಾಸವನ್ನ ಹೇಳ್ತಿದ್ರು. ನಮ್ಮ ಅವುಗಳು ಈಗ ಕೇಳಿದ ಇಲ್ಲೇ ಪುರಾಣ ಮನೆಗೆ ಹೋಗಿ ಹೇಳಂದ್ರ ಅದೇನೋ ಹೇಳಿದ್ರು ಬಿಡಪ್ಪ ಅಂತಾರ. ಮತ್ತೆ ಒಂಟಿದ್ ಮಾತ್ರ ನೆನಪಿರ್ತದ. ಒಂದೇ ದಿನ ಏನ ಪ್ರಸಾದ ಇತ್ರಿ ಇಲ್ಲಿ? ಏನಿತ್ತ? ಚಪಾತಿ ನೋಡಿ ಹೂವ ಹೆಂಗ ನೆನಪಿಟ್ಕೊಂಡ ಹೊಡ್ರಿ ಒಂಚೂರು ಚಪ್ಪಾಳಿ ಹಾಕಿ. ಏನ್ರಿ ನೀವು ಹೊಡಿಯೋ ನಾನು ಹೊಡಿತಿರಲ್ಲ ಚಪ್ಪಾಳಿ. ಫುಲ್ಲು ಮಕ್ಕಳಾಗಿಟ್ರು ನೋಡ್ರಿ, ನೀವು ಒಳಗೆ ಹೇಳ್ಬಿಟ್ರಿ ಕಾಣುತ್ತೆ. ಅದ್ರೊಳಗೆ ಕಟ್ಟಿ ಮಾಡ್ಕೊಂಡು ಕಟ್ಟಿ ಕಂಪನಿ ಅಂತ ಇರ್ತಾವ್ರಿ, ಮಾತಾಡಕತ್ತಿರ್ತಾವ ನೋಡ್ಬೇಕು. 1,000 ಸಂಚಿಕೆ ಒಳಗೆ 500 ಸಂಚಿಕೆ 400 ಸಂಚಿಕೆ ಒಳಗೆ ಇದಾತು ಆರ್ತಿ ಸಸ್ಯನ ಬಡ್ದು ಮನೆಗೆ ಹೊರಗೆ ಹಾಕಿದ್ಲು ಅಂತ ಇದನ್ನ ಹೇಳಕತ್ತಿರ್ತಾರ. 1 3 ತಾಸಿನ ಮೂವಿ ಒಳಗೆ ಇದೋ ಸೀನ್ ಇದೋ ಫೈಟ್ ಮಾಡಿದ್ ನೋಡಿ ದರ್ಶನ, ಫೈಟ್ ಮಾಡಿದ್ ನೋಡಿ ಸುದೀಪ ಅಂತ ಇದನ್ನ ಹೇಳಕತ್ತಿರ್ತಾರ ನಮ್ಮ ಯುವಕರು. ಆದ್ರೆ ಇಲ್ಲಿಗೆ ಮಾತ್ರ ಕೇಳಬೇಡ್ರಿ, ಯಾಕಂದ್ರೆ ಒಳಗೆ ಏನ್ ಹಾಕ್ಬೇಕು ನಗತ್ತ ಹಾಕಕತ್ತಿರೋ ಹೊರತಾಗಿ ನೀವು ಆಧ್ಯಾತ್ಮದ ವಿಷಯಗಳನ್ನ ಹಾಕೋದಿಲ್ಲ. ನೀವು ಗೊತ್ತೈತಿ ನಮ್ಗೆ ಈ ನೆನಪಿನ ಶಕ್ತಿ ಅನ್ನ ಮಕ್ಕಳು ಒಂದು ನೆನಪಾಕ್ ನೋಡ್ರಿ. ಈ ಕತಿ ಕರಿಗಡಬ ಕತಿ ಹೇಳಿಲ್ಲನ್ರಿ? ಇಲ್ಲ ಇಲ್ಲ ಹೇಳಿಲ್ಲ ಏನ್ರಿ? ಇಲ್ಲ ನೋಡ್ರಿ, ನಮ್ಮವುಗಳು ಎಷ್ಟು ಕೇಳ್ಬೇಕು ಹುಮ್ಮಸ್ಸು ನೋಡ್ರಿ. ಅವ್ರು ಎಂತ ಹೇಳಪ್ಪ ಪುರಾಣ ಹೇಳಕ್ ಹೋಗ್ಬಿಡ್ರಿ ಅಂತಾರ ಅವ್ರು. ಈ ಹೊಸದಾಗಿ ಮದುವೆ ಆಗಿದ್ರಂತ, ಮದುವೆ ಆಗಿ ಬಹಳ ದಿನದ ನಂತರ ಅತ್ತಿ ಮನೆಗೆ ಹಳೆ ಹೋಗಿದ್ದ ಅಂತ. ಮತ್ತೆ ನೋಡ್ರಿ ಅತ್ತಿಗೆ ಹಳೆ ಅಂದ್ರೆ ಜೀವ ಅನ್ನಕತ್ತಿರ್ತಾರ ನೋಡ್ರಿ. ಅತ್ತಿ ಹಳೆಯ ದೇವರು ಹಳೆಯನ ಪರದೇವ ಅನ್ನಕತ್ತಿರ್ತಾರಲ್ರಿ. ಹಳೆಯ ನೋಡ್ಬೇಕು, ಯಾಕಂದ್ರೆ ಹೆಣ್ಣು ಕೊಟ್ಟಿರ್ತಾರ ಅನ್ನಬೇಕು. ಮತ್ತ ನೋಡ್ರಿ ಯಾವಾಗ ಹಳೆಯನ ದೇವರು ಅಂತಿದ್ರು, ಬಹಳ ದಿನದ ನಂತರ ಹಳೆಯ ಬಂದಿದ್ದ. ಅವನಿಗೆ ನೋಡ್ಬೇಕು ಏನು ವೆರೈಟಿ ಅಡಿಗೆ ಮಾಡಿದ್ಲು ಅತ್ತೆ ಅಂದ್ರ ಮಸ್ತ್ ಕರಿಗಡಬು ಮಾಡಿದ್ಲರಿ. ಕರಿಗಡಬು, ಹೋಳಿಗೆ, ತುಪ್ಪ ನೋಡ್ಬೇಕು, ಆನಂದದ ಪ್ರಸಾದ. ಯಾವಾಗ ಹಳೆಯ ಹೋದ ಅವಾಗ ಅತ್ತೆ ಅಂದ್ಲು, ರೀ ಹಳೇಂದ್ರ ಮೊದಲು ಪ್ರಸಾದ ಮಾಡುವಂತ್ರಿ, ಊಟ ಮಾಡುವಂತ್ರಿ, ಮಸ್ತ್ ಕರಿಗಡಬು ಮಾಡೀನಿ, ಮಸ್ತ್ ಹೋಳಿಗೆ ತುಪ್ಪ ಇತ್ತು, ಮಸ್ತ್ ಆನಂದ ಪ್ರಸಾದ ಊಟ ಮಾಡ್ಕೊಂಡು ಆಮೇಲೆ ಮಾತಾಡಿದ್ರ ಆತ್ರಿ ಕಷ್ಟ ಸುಖ, ಮೊದಲು ಮುಖಾಮಾರ್ಜನ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ಲಕ್ಕೆ. ಅಲ್ಲೇನೋ ಪಾಪ ಹಸದು ಬಂದಿದ್ದ. ಯಾಕಂದ್ರೆ ಈಗಿನಂಗ ಬ್ಯಾನ್ ವ್ಯವಸ್ಥೆ ಬಹಳ ಸರ್ವನ ಹೋಗುವಂಗ ಕಾರ್ ವ್ಯವಸ್ಥೆ, ಬೈಕ್ ವ್ಯವಸ್ಥೆಗಳು ಅವಾಗ ಇರ್ಲಿಲ್ಲ. ಚಕ್ಡಿ ಬಂಡಿ ಒಳಗೆ ಹೋಗ್ಬೇಕು, ದೂರದ ಪ್ರಯಾಣ ಇತ್ತು ಟ್ರೈನ್ ಒಳಗೆ ಹೋಗ್ಬೇಕು. ಇಂಥ ಪರಿಸ್ಥಿತಿ ಒಳಗೆ ಯಾವಾಗ ಹಳೆಯ ಒಂದು ಹಳಿ ದಾಟಿ ಕಡೆ ದಾಟಿದ್ರ ಅವ್ರು ತವ್ರ ಮನೆ, ಹೆಂಡತಿ ತವ್ರ ಮನೆ, ಅತ್ತಿ ಮನೆ ಬಹಳ ಹಸ್ಕೊಂಡು ಬಂದಿದ್ದ. ಆಯ್ತ್ರಿ ಅತ್ತೆರ ಅಂತ ತಿಳ್ಕೊಂಡು ಮುಖಾಮಾರ್ಜನ ಮಾಡ್ಕೊಂಡು ಅತ್ತೆ ಮಸ್ತ್ ಮನೆ ಹಾಕಿದ್ ನೋಡ್ರಿ. ಇರ್ತದ ಅದು ಪ್ರೀತಿ, 1ನೇ ದಿನ ಇರ್ತದೆ, 2ನೇ ದಿನ ಇರ್ತದೆ. ಕೇಳ್ತೀವ ನಿಮ್ಮೆಲ್ಲ ಈ ಕಷ್ಟ ಸುಖ ಏನಿರ್ತಾವಲ್ರಿ ಎಲ್ಲಿ ಬರ್ತಾವಂದ್ರಿ? ಮಟಕ ಬರ್ತಾವ. ಇತ್ತೀಚೆಗೆ ಹೆಂಗಾಗ್ಯಾವ ಅಂದ್ರೆ ಮನುಷ್ಯರ ಮೇಲೆ ನಂಬಿಕೆ ಇಲ್ಲಾರ್ದಾಗ್ಯಾವು. ಯಾರ ಮುಂದೆ ಏನ್ರಿ ಸ್ವಲ್ಪ ಹೇಳ್ಕೋಬೇಕಂತ ನೀವು ಹೋದ್ರಿ ಅಂದ್ರ ಅದನ್ನೇ ಹೇಳಿದ್ ಅವ್ರು ಮಸ್ತ್ ಕೇಳಿರ್ತಾರ ನಕ್ಕೊಂತ. ಹಂಗ ಹಿಂಗ ಮಸ್ತ್ ಕೇಳಿ ಒಳಗೆ ಹಾಕೊಂಡು ನೋಡ್ಬೇಕು. ಮಾರನೇ ದಿನ ಇಡೀ ಊರಿಗೆ ಡಂಗ್ರ ಸರ್ ಇರ್ತಾರ ಅವರು. ಹೌದ? ಅದಕ್ಕ ಒಂದು ಕತೆ ಒಳಗೆ ಹೇಳ್ತಾರ ನೋಡ್ರಿ, ಮನೆ ಒಳಗೆ ನಾವು ಹೋಳಿ ಹುಣ್ಣಿಮೆ ಆಚರಿಸಿದ್ರು ತಿಂತಿಲ್ಲ, ಹೊರಗೆ ದೀಪಾವಳಿ ಆಚರಿಸಿದಂಗೆ ನಮ್ಮ ಬದುಕು ಇರ್ಬೇಕನ್ನುವಂತ ಮಾತುಗಳನ್ನು ಹೇಳ್ತಾರೆ. ಒಂದು ಕಡೆ ನಮ್ಮ ಬದುಕು ಹಿಂಗಾಗ್ಯಾವ್ರಿ. ನೋಡ್ಬೇಕು, ಇನ್ನೊಬ್ರ ಮುಂದೆ ಕಷ್ಟ ಸುಖ ಹೇಳಿಕೊಳ್ಳುವಂಗೆ ಇಲ್ಲಿ ದಿನಮಾನದೊಳಗೆ ಅವೆಲ್ಲ ಎಲ್ಲಿ ಬರ್ತಾವಂದ್ರೆ ಮಠಕ್ಕೆ ಬರ್ತಾವ ನೋಡ್ರಿ. ಯಾಕಂದ್ರೆ ನಾವು ಯಾರ ಮುಂದೆ ಹೇಳ್ಬೇಕ್ರಿ? ಎಲ್ಲರಿಗೂ ತಗೊಂಡು ನಮಗ್ ಕೇಳೋ ಪರಿಸ್ಥಿತಿ ಒಳಗೆ ಯಾರು ಇರಂಗಿಲ್ಲ. ಎಲ್ಲರಿಗೂ ನಾವು ಕೇಳಿ 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 ಅಪ್ಪಗಂತೂ ಸಂಸಾರ ಎಲ್ಲ ಐತ್ರಿ. ಹೋಗಿ ಎಲ್ಲ ಮುಂದೆ ನೋಡ್ರಿ, ಯಾವಾಗ ಹೋಗಿ ಮಾಡ್ಬೇಕ ಅಂದ ಅವಾಗ ತಲೆ ಕೆಲ್ಸ್ಕೊಂತ ಕೂತ್ ನೋಡ್ರಿ. ರೀ ನನಗೆ ಹೋಯ್ತಂದ್ರೆ ಗೊತ್ತಿಲ್ಲ, ಒಟ್ಟು ಗೊತ್ತಿಲ್ಲ ನನಗ. ನಾನು ಇಲ್ಲೇ ಹೊರಗೆ ಒಂದು 5-10 ನಿಮಿಷ ಹೋಗಿ ಬರ್ತೀನಿ. ಹೋಗಿ ಬರೋದ್ರೊಳಗಾಗಿ ನೀನು ಹುಯ್ಕ ಮಾಡ್ಲಿಲ್ಲ ಅಂದ್ರೆ ಐತ್ ನೋಡ ಆಮೇಲೆ ಅಂದ. ಅವಾಗ ಗಂಡನ ಮಾತು ಮತ್ತೆ ಕೇಳ್ಬೇಕಲ್ರಿ. ಹೆಂಡತಿ ಹೊರಗೆ ಹೋದ, ಒಂದು 10 ನಿಮಿಷ ತಿರುಗಾಡಿ ಏನೋ ಕೆಲಸ ಮುಗಿಸ್ಕೊಂಡು ಹೊಳಿ ಬಂದ. ಮತ್ತ ಬಂದು ನೋಡ್ತಾನೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಲಿಕ್ಕೆ ಬೆಡ್ ಮೇಲೆ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಲು. ನೀವು ಹುಟ್ಟು ಮಾಡಿಲ್ಲ,
ಅಡಿಗೆ ಮನೆಗೆ ಓಡಿ ಹೋದ ನೋಡ್ರಿ. ಒಲೆಗಿಂತ ಕಟ್ಟಿಗೆ ತಗೊಂಡ, ಕಿಡಿ ಹತ್ತಿದ ಕಟ್ಟಿಗೆ ತಗೊಂಡು ಹೊರಗೆ ಪಡಿಶಾಲಿ ಒಳಗೆ ಬಂದ ರಪ 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 ಅಂತ ಬೆಣ್ಣಾಗ ಬಡಿಯಕತ್ತ ನೋಡ್ರಿ. ಬೆಣ್ಣಾಗ ರಪ ರಪ ಅಂತ ಬಡಿಯೋದು ನೋಡಿ ಆ ಒದರುವಂತ ಸಪ್ಲಕ್ಕ ಪಕ್ಕದ ಮನೆ ಅಜ್ಜಿ ಓಡಿ ಬಂದಿದ್ಲು. ಅಜ್ಜಿ ಓಡಿ ಬಂದಕ್ಕೆ, ಏ ಯಪ್ಪ ಯಾಕೆ ಬಡಿಯಾಕತ್ತೀವು, ಮುದ್ದಿನಂತ ಮಗಳಿಗೆ ಯಾಕೆ ಬಡಿಯಾಕತ್ತಿ, ಪಾಪ ಅದು ಏನು ಮಾಡಿತ್ತು, ಹಿಂಗ ಬಡಿಯೋದು ಹಿಂಗ ಬಿಡಿಸಿ ಹಿಂಗ ಬೆನ್ನಾಗ ನೋಡ್ತಾಳ, ಬಾರು ಮಾಡಿದ್ದು. ಏ ಹುಚ್ಚ ನೋಡ ಇಲ್ಲಿ ಹೆಂಗ ಕರೆಗಡಬು ಮುಡಿಯೋಂಗಲ್ಲ ಬಾರ ಅಂತ ಅನ್ನೋದಿರ್ತಾಳ. ಆ ಅಜ್ಜಿ ಅದ ನೋಡ್ರಿ ಕರೆಗಡಬು 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 ಅನ್ನಕತ್ತ. ಹಿಂದೆ ಕುಂತವ್ರು ಅದಿರ ಏನ್ರಿ ಇಲ್ಲಿ ಅದಿರಿ. ಎದಕ್ಕೆ ಹೇಳಿದಾರೆ ಕತ್ತಿದ್ದಾನೆ ಅಪ್ಪ ಅವ್ರು, ನಮಗ್ ಗೊತ್ತಿಲ್ರಿ ನಾವ್ ಈಗ ಬಂದೀವಿ ಅಂತಾರ. ನೆನಪಿನ ಶಕ್ತಿ ಈ ಸ್ವಲ್ಪ ಕಿರಿಕಿರಿ ಮಾಡಕ